ಹಲೋ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮತ್ತು ಪಾಲಕ್ ಚಪಾತಿ ಮಾಡಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟು ಸಣ್ಣದಾಗಿ ತೊಂಡೆಕಾಯಿನ ಹೆಚ್ಕೊಂಡ್ಬಿಡ್ಬೇಕು. ಗೈಸ್, ಈಗ ಒಂದು ಪಾನ್ ಇಡಿ. ಪಾನ್ ಕಾದಿದೆ. 1-2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಗೈಸ್, ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಒಂಚೂರು ಕೆಂಪಾಗ್ತಿದ್ದಂಗೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಹೆಚ್ಚಿಟ್ಟಿರೋ ತೊಂಡೆಕಾಯಿನ ಹಾಕ್ಕೊಂಡು ಈ ಥರ ಒಂದು 2-3 ನಿಮಿಷ ಹಣ್ಣಿ, ಸ್ವಲ್ಪ ಅರಿಶಿನ, ಖಾರದ ಪುಡಿ, ಈಗ ಹೆಚ್ಚಿಟ್ಟಿರೋ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು. ಗೈಸ್, ಈ ತೊಂಡೆಕಾಯಿ ಪಲ್ಯ 2-3 ರೀತಿನಲ್ಲಿ ಮಾಡ್ಬೋದು. ರೈಸ್ ಸಾಂಬಾರ್ಗೆ ನೆಂಚ್ಕೊಳ್ಳೋಕ್ಕೆ ಹುಡಿ ಪಲ್ಯ ಥರ ಮಾಡ್ಬೋದು. ಈಗ ನಾನು ತೋರಿಸ್ತಾ ಇರೋದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇರೆ ಥರ ಅಂದರೆ ಗ್ರೇವಿ ಲೈಕ್ ಮಾಡ್ಬೋದು. ಓಕೆ ಗೈಸ್, ಇದು ನೋಡಿ, ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ. ಮುಚ್ಚಿಟ್ಬಿಡಿ ಹೀಗೆ ಸಿಮ್ಮಲ್ಲಿ. ಇನ್ನೊಂಚೂರು ಗೈಸ್, ಇನ್ನೊಂಚೂರು ಆದರೆ ಆಯಿತು. ಗೈಸ್, ಇದು ಆಯಿತು. ಈಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ತೊಂಡೆಕಾಯಿ ಪಲ್ಯ ರೆಡಿ. ಗೈಸ್, ಇದು ಗೋಧಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಹೆಚ್ಚಿ ಹಾಕಿ ನಾದ್ಕೊಳ್ಳಿ. ನಿಮಗೆ ಲಟ್ಸೋಕ್ಕೆ ಕಷ್ಟ ಆದರೆ ಈ ಥರ ಹಸಿ ಹಿಟ್ಟು ಹಾಕ್ಕೊಂಡು ಲಟ್ಸಿ. ಕೆಲವರು ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ತಾರೆ, ನನಗದು ಬರಲ್ಲ ಅಷ್ಟು. ನಾನು ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡೆ ಈಗ ಲಟ್ಸೋದು. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳೂ ಬೇಡ. ಹೆಂಚು ಕಾದಿದೆ ಗೈಸ್. ಈಗ ಈ ಥರ ಉಲ್ಟಾ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಹೇಗೆ ಹೋಗ್ತಾ ಇದೆ. ನೋಡಿ ಗೈಸ್, ಇಲ್ಲೆಲ್ಲ ಎಡ್ಜಸ್ ಎಲ್ಲ ಬೇಯಬೇಕು ನೀಟಾಗಿ. ಕೆಲವರು ನಾನು ನೋಡಿದ್ದೀನಿ ಸರಿಯಾಗಿ ಬೇಯಿಸೇ ಇರಲ್ಲ. ಅದು ತಿಂದರೆ ಹೊಟ್ಟೆ ನೋವು ಬರುತ್ತೇನೋ ಅಂತ ನನಗನ್ಸುತ್ತೆ. ನನಗೆ ಗೊತ್ತಿಲ್ಲ, ನನ್ಗನ್ಸಿದ್ದು ಹೇಳ್ದೆ. ಇಷ್ಟ ಆದರೆ ಸಾಕು. ಇದಾಗಿದೆ. ಸ್ವಲ್ಪ ಆಯಿಲು, ತೆಳ್ಳು ಮಾಡಿದ್ರು ಚಪಾತಿ ಚೆನ್ನಾಗೇ ಇರುತ್ತೆ. ಬಟ್ ಬೇಯಿಸುವಾಗ ನೋಡಿಕೊಂಡು ಕರೆಕ್ಟಾಗಿ ಬೇಯಿಸ್ಬೇಕು, ಹಾರ್ಡ್ ಆಗ್ದಂಗೆ ಅಷ್ಟೆ.
ಯಾವತ್ತೂ ಚಪಾತಿನ ತುಂಬ ಸಿಮ್ಮಲ್ಲಿ ಬೇಯಿಸಕ್ಕೆ ಹೋಗ್ಬೇಡಿ. ಕಲಿಯೋರ್ಗೆ ಹೇಳ್ತಾ ಇದ್ದೀನಿ, ಸಿಮ್ಮಲ್ಲಿ ಬೇಯಿಸ್ಬಿಟ್ರೆ ಚಪಾತಿ ಫುಲ್ ಹಾರ್ಡ್ ಆಗಿಬಿಡುತ್ತೆ. ಫುಲ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಇಷ್ಟಾದರೆ ಸಾಕು ಗೈಸ್, ಚೆನ್ನಾಗಿರುತ್ತೆ. ನೋಡಿ, ನಂಗನ್ನಿಸ್ತು ಇಲ್ಲಿ ಸ್ವಲ್ಪ ಬೆಂದಿಲ್ಲ, ಈ ಸೈಡು ಇಲ್ಲಿ ಕಾಣಿಸಿದ್ಯಾ? ಸೊ ಹೀಗೆ ಹಾಕೊಂಡು ಅಂತ ಕಡೆ ಸ್ವಲ್ಪ ಪ್ರೆಸ್ ಮಾಡಿ ಎಡ್ಜಸ್ನ ಇಷ್ಟೇ ಗೈಸ್, ಆಗೋಯ್ತು. ನೋಡಿದ್ರಲ್ಲ ತೊಂಡೆಕಾಯಿ ಪಲ್ಯ ಆ್ಯಂಡ್ ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ. ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.